ಜಾತಿ ಗಣತಿ ಬಗ್ಗೆ ಶ್ರೀಗಳು ಪ್ರಸ್ತಾಪವನ್ನು ಮಾಡಿದ್ರು. ನೀವು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದೀರಿ, ಏನ್ ಹೇಳ್ತೀರಿ ಸರ್? ನೋಡಿ, ಫಸ್ಟು ಅದನ್ನು ಮಾಡ್ತೀನಿ ಅಂದ ತಕ್ಷಣನೇ ನನಗೆಲ್ಲವೂ ಮಾಹಿತಿ ಇತ್ತು. ಸಿದ್ದರಾಮಯ್ಯ ಸಾಹೇಬರಿಗೆ ಹೇಳಿದೆ, ಬೇಡ್ರಿ ಇದನ್ನು ರಿಜೆಕ್ಟ್ ಮಾಡಿ. ನೀವೇ ಹೇಳ್ತಾ ಇದ್ರಿ ಕಾಂತರಾಜು ಸೈನ್ ಆಗ್ತೀರ ಓಡೋಗ್ಬಿಟ್ಟ, ಅದಾದಮೇಲೆ ಏನೇನು ಆಗಿದೆ ಅಂತ ಅಂದ್ಬಿಟ್ಟು ಗೊಂದಲ ಆಗಿದೆ. 10 ವರ್ಷಕ್ಕೊಂದ್ಸರಿ ಸರ್ವೆ ನಿಜವಾದ ಜಾತಿ ಗಣಿತ ನಡೀತದೆ. ಈ ಸರಿ ಲೇಟ್ ಆಗಿದೆ. ಹಾಗಾಗಿದ್ದಾಗ ಹೇಳಿದೆ, ಅದನ್ನು ಯಾವುದೋ ನೆಪ ಇಟ್ಕೊಂಡು ಯಾರ್ದೋ ಸಂದೇಶಕ್ಕೋಸ್ಕರ ಸಿದ್ದರಾಮಯ್ಯನವರ 45-50 ವರ್ಷದ ರಾಜಕೀಯ ಎಲ್ಲ ಒಂದು ಕಡೆ ಈ ವಿಪರ್ಯಾಸಕ್ಕೆ ಬರ್ತದೆ ಅಂತ ನಾನು ಖಂಡಿತ ನೆನೆಸಿರಲಿಲ್ಲ. ಅದರ ಅವಶ್ಯಕತೆ ಇರಲಿಲ್ಲ ಅವ್ರಿಗೆ ಇನ್ನೇನು ಆಗಬೇಕಾಗಿರಲಿಲ್ಲ. 2 ಸಾರಿ ಮುಖ್ಯಮಂತ್ರಿ ಆದರು. ಏನು ಮ್ಯಾಕ್ಸಿಮಮ್ ಅಂದ್ರೆ ಇನ್ನೊಂದು 6 ತಿಂಗಳು ಇರ್ಬೋದು. ಹೌದಾ ಸರ್? ಅಲ್ಲ, ನನಗಿರೋ ಮಾಹಿತಿ, ಅಷ್ಟೊಂದು ಕಾನ್ಫಿಡೆನ್ಸ್ ನನಗಿರೋ ಮಾಹಿತಿ. ಹಾಗಾಗಿ ನನಗೆ ಭಾರಿ ನೋವಾಗಿದ್ದು, ಅವ್ರ ಬಗ್ಗೆ ನಾನು ಜೊತೆಲಿ ಕೆಲಸ ಮಾಡಿದ್ದೀನಿ, ಮಂತ್ರಿ ಆಗಿದ್ದೀನಿ, ಅವರು ಒಡನಾಟ ನೋಡಿದ್ದೀನಿ. ಈ ಥರದ ಸಿದ್ದರಾಮಯ್ಯನವರು ಗೊಂದಲ ಮಾಡ್ಕೊಂಡ್ರಲ್ಲ ಅಂತ ನನಗೆ ಟೀಕೆ ಮಾಡೋದಕ್ಕೆ ಅವಕಾಶ ಇರ್ಬೋದು, ಅದ್ರ ನೋವು ಕೂಡ ಇದೆ. ನಾನು ಇವಾಗೂ ಕೂಡ ವಿನಂತಿ ಮಾಡ್ತೀನಿ, ನಾನು ಅದೇನೋ ಮಾಡ್ತೀನಿ ಇದೇನೋ ಮಾಡ್ತೀನಿ, ನೀತಿ ಪಾಠ ಹೇಳ್ತೀನಿ, ಕಾಗಪ್ಪ ಗೂಗಪ್ಪನ ಕಥೆ ಹೇಳ್ತೀನಿ, ನವಿಲು ಹೆಂಗೆ ಹೇಳ್ತದೆ, ಗಿಣಿ ಹಿಂಗೆ ಹೇಳ್ತದೆ, ಗಿಣಿ ಪಾಠ ಇವೆಲ್ಲ ಬಿಟ್ಟು ಅದನ್ನು ತಕ್ಷಣವೇ ತಿರಸ್ಕಾರ ಮಾಡಿ, ನೀವೊಂದು ಸಮಿತಿ ಮಾಡಿ, ಅದನ್ನು ಮಾಡಿ ಯಾರಿಗಾರು ಒಬ್ರಿಗೆ ಒಳ್ಳೆಯವ್ರಿಗೆ ಹಾಕಿ, ಅದನ್ನು ನೀವು ಜಾತಿ ಗಣತಿ ಅಂತಾನೆ ನೀವು ಮಾಡಿರೋದು. ಜನರನ್ನ ಎಲ್ಲ ಒಂದು ಕಡೆ ಸ್ವಲ್ಪ ಆರಾಮಾಗಿ ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದವ್ರನ್ನ ಕೆದಕಿ ಎಲ್ಲೋ ಒಂದು ಕಡೆ ಗೊಂದಲ ಮಾಡಿದ್ದೀರಿ. ಆ ಗೊಂದಲಕ್ಕೆ ತೆರೆ ಎಳೆದ್ರೆ ಅದು ನಿಮಗೂ ಒಳ್ಳೆಯದು, ಮುಂದಿನ ಪೀಳಿಗೆಗೂ ಕೂಡ ನಿಮ್ಮನ್ನು ಸ್ಮರಣೆ ಮಾಡ್ಕೋತಾರೆ. ಸಿದ್ದರಾಮಯ್ಯನವರು ಯಾವತ್ತೂ ಕೂಡ ಖಳನಾಯಕರಾಗಬಾರ್ದು ಅನ್ನೋದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ಹೌದು, ಹೊಸದಾಗಿ ಆಗದೆ ಹೋದ್ರೆ ಅದಾಗೋದೇ ಇಲ್ಲಪ್ಪ. ಇವಾಗ ಏನ್ ಮಾಡಿದ್ದಾರೆ, ಇದು ಅಂತರ್ಕೋ ಮನ್ಸ್ವಾಳ್ ಹೋಯ್ತಾ ಇರ್ತದೆ, ಇದು ಮುಂದಿನ ಎಲೆಕ್ಷನ್ಗೂ ಹಿಂಗೆ ಹೋಯ್ತದೆ. ಅದು ಮಾಡಬೇಡಿ. ಏನೋ ಒಂದು ಮಾಡ್ಬಿಟ್ಟಿದ್ರಿ, ಕೈ ಹಾಕಿದಿರಿ, ಜೇನುಗೂಡು ಕೈ ಹಾಕ್ಬೇಡಿ, ಕೈ ಹಾಕಿದ್ದೀರಿ. ಆ ಜೇನುಗೂಡು ಕೈ ಹಾಕಿದ್ಮೇಲೆ ಅದನ್ನು ಒಂದು ಲಾಜಿಕಲ್ ಎಂಡಿಗೆ ತನ್ನಿ. ಆ ಲಾಜಿಕಲ್ ಎಂಡಿಗೆ ತರೋದು ಯಾವಾಗ, ಇದು ರಿಜೆಕ್ಟ್ ಮಾಡಿ ಇನ್ನೊಂದು ಮಾಡಿ ತುಂಬ ವ್ಯವಸ್ಥಿತವಾಗಿ ಪಾರದರ್ಶಕವಾಗಿ. ತುಂಬ ಸ್ವಾಮೀಜಿ ಭಾರಿ ಚೆನ್ನಾಗಿ ಹೇಳಿದ್ರು. ನನಗೆ ಭಾರಿ ಖುಷಿಯಾಗಿದ್ದು, ನಂಜಾವಧೂತ್ರ ಅಂತ ಒಬ್ಬ ತಪಸ್ವಿಗಳು ಎಷ್ಟು ಚೆನ್ನಾಗಿ ಹೇಳಿದ್ರು, ಎಲ್ಲ ವರ್ಗದವ್ರಿಗೂ ಕೂಡ ಆದ್ಯತೆ ಕೊಡಿ, ಏನೆಲ್ಲ ಮಾಡಿ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಅವ್ರು ಏನು ಹೇಳಿದ್ರು ಸ್ವಾಮೀಜಿಯವ್ರನ್ನ, ಅದನ್ನು ಅಕ್ಷರಸ ನಾವು ಒಪ್ಕೋತೀವಿ. ಸರ್, ಈಗ ಆಲ್ರೆಡಿ ಸಮಿತಿಗಳಿದ್ದಾವೆ, ನೀವು ಹೇಳಿದ್ರೆ ಮತ್ತೆ ಹೊಸದಾಗಿ ಸಮಿತಿಗಳನ್ನ ಮಾಡಬೇಕು ಅಂತ. ಈ ಸಮಿತಿ ಅಲ್ರಿ, ಅವ್ರು ಯಾವ್ದಾದ್ರು ರೂಪದಲ್ಲಿ ಹೊಸ ಅಧ್ಯಯನ ಮಾಡಲಿ, ವರದಿ ತರಿಸ್ಕೊಳ್ಳಿ. ಇವಾಗ ಇರೋ ವರದಿನ ಇನ್ನೇನೋ ಒಂದು ಮಾಡ್ತೀನಿ, 4 ಜನದ ಕಮಿಟಿ ಮಾಡ್ತೀನಿ, ಅದು ಸಾಧಕ ಬಾಧಕ ನೋಡಿ, ಇದು ಯಾವುದೂ ಅಲ್ಲ. ಕಸದ ಬುಟ್ಟಿಗೆ ಸೇರ್ಬೇಕು ಅಂತ. ಕಸದ ಬುಟ್ಟಿ ಸೇರೋದಲ್ಲ, ಸೇರಾಗೋಗಿತ್ತು. ಅದನ್ನೆಲ್ಲ ಒಂದು ಕಡೆ ನೀವೇ ಎಲ್ಲ ಮಾಡಿ ಗೊಂದಲ ಮಾಡಿ ಕಸದ ಬುಟ್ಟಿಗೆ ಹೋಗ್ಬೇಕಾದ್ದೇ ಇದು ನಿಜವಾಗಲೂ ಅದು ಅವಶ್ಯಕತೆ ಇಲ್ಲ. ಇವತ್ತು ಕೂಡ ನಾನು ಹೇಳ್ತೀನಿ, ನಿಮಗೆ ದೇಶದ ಬಗ್ಗೆ, ರಾಷ್ಟ್ರದ ಬಗ್ಗೆ, ಎಲ್ಲ ವರ್ಗದವ್ರ ಬಗ್ಗೆ ಗೌರವ ಇದೆ, ಅಭಿಮಾನ ಇದೆ, ನೆಮ್ಮದಿ ಇದೆ ಅನ್ನೋದಾದರೆ ಸಿದ್ದರಾಮಯ್ಯ ಸಾಹೇಬರು 2ನೇ ಬಾರಿಗೆ ಮುಖ್ಯಮಂತ್ರಿಗಳಾದಮೇಲೆ, ಅದರೊಳಗೆ 1 ವರ್ಷ ಕಳೆದ ಮೇಲಂತೂ ಅವ್ರ ಆಟಿಟ್ಯೂಡು ಇದು ನನಗೆ ನೋವಾಗ್ತದೆ. ದಯವಿಟ್ಟು ಇದನ್ನು ಮಾಡಿ, ಹೊಸದಾಗಿ ನೀವು ಮಾಡಿ, ಯಾವ ರೀತಿಯಾದ್ರೂ ತೀರ್ಮಾನ ಮಾಡಿ. ಸರ್, ಈಗ 6 ತಿಂಗಳಲ್ಲಿ ಸಿಎಂ ಬದಲಾವಣೆ ಅಂತ ಹೇಳಿದ್ರಿ, ಹೌದಾ ಸರ್? ನಾನು ಸಿಎಂ ಬದಲಾವಣೆ ಅಂತ ಯಾವಾಗ ಹೇಳ್ದ? ಇನ್ನು 6 ತಿಂಗಳು ಅಲ್ಲಪ್ಪ, ಇನ್ನು 6 ತಿಂಗಳಲ್ಲಿ ಏನೆಲ್ಲ ಆಯ್ತದೆ ಎಂದೆ. ಮಾಹಿತಿ ಇದೆ ಅಂತ ಬೇರೆ. ಹೌದು, ನನಗೆ ಏನೆಲ್ಲ ಆಯ್ತದೆ ಅಂತ ಅಂದೆ. ನಾನು ಅಷ್ಟು ದಡ್ಡ ಅಲ್ಲ. ಆಮೇಲೆ ನೀವು ನನ್ನನ್ನು ಪೂರ್ತಿ ದಡ್ಡನ್ನು ಮಾಡಬೇಡ್ರಿ. ನಾನು ಹೇಳಿದ್ದು ನನಗೆ ಮಾಹಿತಿ ಇದೆ. ಇನ್ನು 6 ತಿಂಗಳೊಳಗಡೆ ಆ ಮಾಹಿತಿಯ ಮೇಲೆ ಭವಿಷ್ಯ ನುಡಿತಿದ್ದೀರಿ. ಭವಿಷ್ಯ ಅಲ್ಲಪ್ಪ, ನೋಡ್ರಿ, ನನಗೆ ಸಿದ್ದರಾಮಯ್ಯನವ್ರನ್ನ ತುಂಬಾ ಹತ್ರದಲ್ಲಿ ನೋಡಿದ್ದೀನಿ ರೀ. ನಾನು ಎಂದೂ ಕೂಡ ಅವ್ರನ್ನ ಬೇರೆ ರೂಪದಲ್ಲಿ ನಾನು ಟೀಕೆ ಟಿಪ್ಪಣಿ ಮಾಡೋದು ನನಗೆ ಗೊತ್ತಿಲ್ಲರಿ. ಇಂಥ ಸಿದ್ದರಾಮಯ್ಯನವರು ಯಾರಿಗೋಸ್ಕರ ನೀವು ಯಾರೋ ಒಬ್ಬರು ಕರೆಸಿ ನಿಮಗೆ ಏನೋ ಒಂದು ಹೇಳಿದ್ರು ಅಂತ ಅಂದ್ಬಿಟ್ಟು ನೀವು ವ್ಯವಸ್ಥೆನೇ ಬುಡಮೇಲು ಮಾಡ್ತಕ್ಕಂಥ ಈ ಕೃತ್ಯ, ಈ ಕೆಲಸ ಇದೆಯಲ್ಲ, ಇದು ಯಾರೂ ಮಾಡೋದಲ್ಲ. ದಯವಿಟ್ಟು ಬೇಡ, ಇಂಥವೆಲ್ಲ ಆಗಬಾರ್ದು ನಿಮ್ಮಿಂದ. ಕುರ್ಚಿ ಉಳಿಸ್ಕೊಳ್ಳೋ ತಂತ್ರ ಅಂತಾನು. ಕುರ್ಚಿ ಉಳಿಸ್ಕೊಳ್ಳೋ ತಂತ್ರ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಆ ಥರದ್ದು ಇರಲಿಲ್ಲ ಮೊದಲಿಗೆ. ಇವಾಗ ಇವೆಲ್ಲ ನೋಡಿದಾಗ ಅದೇ ಅಂತ ಕಾಣಿಸ್ತದೆ. ಅಂದ್ರೆ 5 ವರ್ಷ ಮಾಡಬೇಕು ಅನ್ನೋ ಆಸೆ ಇದೆ ಅವರಿಗೆ. ಅವ್ರು ಡೆಲ್ಲಿ ನಾಯಕರು ಅಂದಿಲ್ಲ, ಅವ್ರ ಪಕ್ಷದ ವರಿಷ್ಠರಿಂದ ಅವ್ರಿಗೆಲ್ಲ ಒಂದು ಕಡೆ ಏನೋ ಆಗ್ತಾ ಇದೆ. ಬಟ್ ಒಂದು ಸತ್ಯ, ಯಾರೇನೇ ಹೇಳಿ, ಸಿದ್ದರಾಮಯ್ಯನವರು ಮತ್ತೊಬ್ಬ ಹಳೆ ಸಿದ್ದರಾಮಯ್ಯ ಆಗಿ 1 ಗಂಟೆ ಇರಲಿ ಪರವಾಗಿಲ್ಲ, ಇದನ್ನೇನಿದೆ ತಿರಸ್ಕಾರ ಮಾಡಿ ಹೊಸದಾಗಿ ಮಾಡಿದ್ರೆ ನಿಜವಾಗ್ಲೂ ಕೂಡ ಅವ್ರ ಇತಿಹಾಸದಲ್ಲಿ ಉಳ್ಕೋತಾರೆ. 5 ವರ್ಷ ಕಂಪ್ಲೀಟ್ ಮಾಡಬೇಕು ಅನ್ನೋ ಆಸೆಯಲ್ಲಿದ್ದಾರೆ ಸಿದ್ದರಾಮಯ್ಯನವರಾಗತ್ತೆ. ಅಪ್ಪ,
ನಾನು ಹೇಳ್ತೀನಲ್ಲೋ ಅದ್ರ ಅವಶ್ಯಕತೆ ಅವ್ರಿಗಿಲ್ಲ. ನೀವೇನಾದ್ರು ಹೇಳ್ಬೋದು ಅಷ್ಟೇ, ಅವ್ರು ಇರೋಕ್ಕಾಗೋದೇ ಇಲ್ರಿ. ಯಾವುದೇ ಕಾರಣಕ್ಕೆ ಅವ್ರಿಗೆ ಪ್ಲಾನೆಟಿಂದ ಆಯ್ತದೋ ಮತ್ತೊಂದಿಂದ ಆಯ್ತದೋ ಇಲ್ಲ ಅವ್ರ ಪಾರ್ಟಿಯವರಿಂದ ಆಯ್ತದೋ, ಸಿದ್ದರಾಮಯ್ಯನವರ ಜನಪ್ರಿಯತೆಯನ್ನು ಕುಗ್ಗಿಸೋದಕ್ಕೋಸ್ಕರವಾಗಿ ಕಾಂಗ್ರೆಸ್ನವ್ರು ಮಾಡ್ತಾ ಇರೋ ಷಡ್ಯಂತ್ರ ಇದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.